ಮೆಚ್ಚಿದ ಮತ್ತೆ ನಂಬರ್ 1 ಆಂಕರ್ ಆದಂತಹ ಅನುಶ್ರೀ ಅವರಿಗೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಯಾರಿಷ್ಟ ಅಂತ ಗೊತ್ತಾ? ಅವ್ರು ಈ ಒಂದು ಇನ್ಸ್ಟಾಗ್ರಾಮ್ದಲ್ಲಿ ಅವರು ಕೆಲವೊಂದು ಕ್ವಶನ್ಗಳಿಗೆ ಆನ್ಸರ್ ಮಾಡ್ತೀನಿ ಅಂತ ಹೇಳಿ ಹಾಕೊಂಡಿದ್ರಲ್ಲ, ಅಲ್ಲಿ ಜನ ಕೇಳಿದ್ದಾರೆ ಏನಪ್ಪ ಅಂತಂದರೆ, ನೀವು ಬಿಗ್ ಬಾಸ್ ನೋಡ್ತೀರಾ, ಬಿಗ್ ಬಾಸಲ್ಲಿ ನಿಮಗೆ ಯಾರು ಇಷ್ಟ, ಯಾರು ಫೇವ್ರೇಟ್ ನಿಮಗೆ ಅಂತ ಹೇಳಿ ಈ ಒಂದು ಕ್ವಶನನ್ನು ಕೇಳಿದ್ದಾರೆ. ಆ ಒಂದು ಕ್ವಶನ್ಗೆ ಅನುಶ್ರೀ ಅವರು ಆನ್ಸರನ್ನು ಮಾಡಿದ್ದಾರೆ. ಯಾರಪ್ಪ ಅಂತಂದರೆ, ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಕಾರ್ತಿಕ್ ಅವರು, ಸಂಗೀತ ಅವರು ಮತ್ತು ವಿನಯ್ ಅವರು, ಈ 3 ಜನ ಕೂಡ ಅನುಶ್ರೀ ಅವರಿಗೆ ತುಂಬ ಇಷ್ಟ ಅಂತೆ. ಈ 3 ಜನ ಹೆಸರನ್ನು ಕೂಡ ಅವರು ಇನ್ಸ್ಟಾಗ್ರಾಮ್ದಲ್ಲಿ ಹಾಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಆ ಒಂದು ಕ್ವಶನ್ಗೆ ಆನ್ಸರ್ ಮಾಡಿದ್ದಾರೆ. ಆಮೇಲೆ ಸಂಗೀತ ಅವ್ರ ಬಗ್ಗೆ ಒಂದು ಮಾತು ಹೇಳಿ ಅಂತ ಹೇಳಿ ಜನ ಕೇಳಿದ ಒಂದು ಕ್ವಶನ್ಗೂ ಕೂಡ ಅವರು ಆನ್ಸರ್ ಮಾಡಿದ್ದಾರೆ. ಏನಪ್ಪ ಅಂತಂದರೆ, ತುಂಬ ಬ್ಯೂಟಿಫುಲ್ ಮತ್ತು ಟ್ಯಾಲೆಂಟೆಡ್ ಆ್ಯಕ್ಟರಸ್ ಇನ್ ಕನ್ನಡ ಮೂವೀಸ್ಗಳಲ್ಲಿ, ಮತ್ತು ಆಮೇಲೆ ಅವರು ತುಂಬ ಸ್ಟ್ರಾಂಗ್ ಆಗಿದ್ದಾರೆ ಒಂದು ಬಿಗ್ ಬಾಸ್ ಮನೆಯಲ್ಲಿ ಅಂತ ಹೇಳಿ ಅವ್ರ ಜೊತೆ ಇರುವಂತಹ ಒಂದು ಪಿಕ್ಕನ್ನು ಕೂಡ ಅವರು ಇನ್ಸ್ಟಾಗ್ರಾಮ್ದಲ್ಲಿ ಹಾಕ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಎಲ್ರಿಗೂ ಕೂಡ ಸಂಗೀತ ಅವ್ರು ಅಂದರೆ ತುಂಬಾ ಇಷ್ಟ ಅಂತಲೇ ಹೇಳ್ಬೋದು. ಆಮೇಲೆ ಅವರು ತುಂಬ ಸ್ಟ್ರಾಂಗ್ ಆಗಿರೋದು ಎಲ್ರಿಗೂ ಗೊತ್ತಿದೆ ಅಲ್ವಾ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಸ್ಟ್ರಾಂಗ್ ಆಗಿದ್ದರೆ ಅದು ಸಂಗೀತ ಅವ್ರ ಥರನೇ ಇರಬೇಕಂತಾನೆ ಎಲ್ಲರೂ ಕೂಡ ಹೇಳೋದಂತ ಅನಿಸ್ತಿದೆ ಇವಾಗ. ಯಾಕಂತಂದರೆ ಎಲ್ರಿಗೂ ಕೂಡ ಸಂಗೀತ ಅವ್ರು ಅಂದರೆ ತುಂಬ ಇಷ್ಟ. ಸಂಗೀತ ಅವ್ರ ಥರ ತುಂಬ ಸ್ಟ್ರಾಂಗ್ ಆಗಿರಬೇಕು, ಏನೇ ಬಂದರೂ ಕೂಡ ಹಿಂದೆ ಜರಿಬಾರ್ದು, ಮುಂದೆ ನುಗ್ಗುತ್ತಾನೆ ಇರಬೇಕು. ಅದು ಎದುರಿಗೆ ಯಾರೇ ಬರಲಿ, ಏನೇ ಅನ್ನಲಿ, ಒಂದು ಮಾತುಗಳಿಗೆ ಎದುರದೆ, ಏನು ಹಂಚ್ಕೊಳ್ದೆ ಹಂಗೆ ಮುನ್ನುಗ್ತಾ ಇರಬೇಕು ಅನ್ನೋದನ್ನು ನಾವು ಸಂಗೀತ ಅವ್ರನ್ನ ನೋಡಿ ಕಲಿಬೇಕಾಗಿರೋದು ತುಂಬ ಇದೆ ಅಂತಲೇ ಹೇಳ್ಬೋದು. ತುಂಬ ಜನ ಹಿಂದೆ ಕೂಡ ಕಮೆಂಟ್ಸಲ್ಲಿ ಕೂಡ ತುಂಬ ಜನ ಹೇಳ್ತಿದ್ರು, ಸಂಗೀತ ಅವ್ರ ಥರನೇ ಇರಬೇಕು ಈಗಿನ ಜನ, ಅಂದರೆ ಈಗಿನ ಹೆಣ್ಮಕ್ಳು ಎಲ್ಲರೂ ಕೂಡ ಸಂಗೀತ ಅವ್ರ ಥರ ಧೈರ್ಯವನ್ನು ತಂದ್ಕೋಬೇಕು, ಧೈರ್ಯದಿಂದ ಮಾತಾಡಬೇಕು, ಏನೇ ಆಗಲಿ ಮುನ್ನುಗ್ಗಬೇಕು, ಅವ್ರ ಥರ ಧೈರ್ಯ ತಂದ್ಕೋಬೇಕಂತ ಹೇಳಿ ತುಂಬ ಜನ ಕಮೆಂಟ್ಸ್ ಕೂಡ ಹಾಕಿದ್ರಲ್ವ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ನಿಮಗೆ ಗೊತ್ತಿದೆ ಅಲ್ವಾ, ಬೆಳೆದೆಲ್ಲ ವಿಚಾರ ಆದಾಗ ಕೂಡ ಇದೇ ಥರ ಎಲ್ಲರೂ ನಿಂದಿರಬೇಕು, ಎಲ್ಲರೂ ಏನೇ ಬಂದರೂ ಕೂಡ ಧ್ವನಿ ಎತ್ತಬೇಕಂತೇಳಿ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಕೂಡ ಎಲ್ರಿಗೂ ಕಿವಿ ಮಾತನ್ನು ಕೊಟ್ಟರು ಸುದೀಪ್ ಸರ್ ಅವರು ಅಂತಲೇ ಹೇಳ್ಬೋದು. ಎಲ್ರಿಗೂ ಅಚ್ಚುಮೆಚ್ಚು ಅಂತಂದರೆ ಸಂಗೀತ ಅವರು ಅಂತಲೇ ಹೇಳ್ಬೋದು. ಬಟ್ ಇಲ್ಲಿ ಸಂಗೀತ ಅವ್ರ ಜೊತೆ ಮತ್ತು ವಿನಯ್ ಅವರು ಮತ್ತು ಕಾರ್ತಿಕ್ ಅವರು ಕೂಡ ಫೇವ್ರೇಟ್ ಅಂತ ಹೇಳಿ ಅವರು ಅನುಶ್ರೀ ಅವರು ಹೇಳ್ಕೊಂಡಿದ್ದಾರೆ. ಇದೇ ಥರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.